ಒಂದು ದಟ್ಟವಾದ ಕಾಡಿನಲ್ಲಿ ಶಕ್ತಿಶಾಲಿಯಾದ ಸಿಂಹರಾಜನು ಆಡುತ್ತಿದ್ದನು. ಎಲ್ಲಾ ಪ್ರಾಣಿಗಳು ಅದರ ಭಯದಿಂದ ಬದುಕುತ್ತಿದ್ದರು. ಆದರೆ ಆ ಕಾಡಿನಲ್ಲಿ ಇನ್ನೊಂದು ವಿಚಿತ್ರ ಘಟನೆ ನಡೆಯಲಿತ್ತು. ಒಂದು ದಿನ ದಾರಿ ತಪ್ಪಿದ ಒಂಟೆ ಕಾಡಿಗೆ ಬಂತು. ಅದು ತುಂಬಾ ಭಯದಿಂದ ಸುತ್ತಲೂ ನೋಡುತ್ತಾ ಸಹಾಯಕ್ಕಾಗಿ ಹುಡುಕುತ್ತಿತ್ತು. ಅದು ಈ ಕಾಡಿನಲ್ಲಿ ಹೇಗೆ ಬದುಕುತ್ತದೆ ಎಂಬುದು ಪ್ರಶ್ನೆ. ಸಿಂಹವು ಒಂಟೆಯನ್ನು ನೋಡಿತು, ಆದರೆ ಅದನ್ನು ಕೊಲ್ಲದೆ ನೀನು ನನ್ನ ಜೊತೆ ಸುರಕ್ಷಿತವಾಗಿರು ಎಂದು ಹೇಳಿತು. ಒಂಟೆಗೆ ಸ್ವಲ್ಪ ನೆಮ್ಮದಿ ಸಿಕ್ಕಿತು. ಕೆಲವು ದಿನಗಳ ನಂತರ ಸಿಂಹಕ್ಕೆ ಗಾಯವಾಯಿತು. ಅದು ಬೇಟೆಗೆ ಹೋಗಲು ಸಾಧ್ಯವಾಗಲಿಲ್ಲ. ಹಸಿವಿನಿಂದ ಅದು ತುಂಬ ಬಲಹೀನವಾಯಿತು. ಹಸಿದ ನರಿ ಒಂದು ಕುಯುಕ್ತಿ ಯೋಚಿಸಿತು. ಅದು ಕಾಗೆಯ ಜೊತೆ ಮಾತನಾಡಿ ಒಂಟೆಯನ್ನು ಮೋಸ ಮಾಡಿ ಸಿಂಹಕ್ಕೆ ಆಹಾರ ಮಾಡೋಣ ಎಂದು ಹೇಳಿತು. ನಿಷ್ಕಪಟ ಒಂಟೆ ಸಿಂಹನ ಮೇಲೆ ಸಂಪೂರ್ಣ ನಂಬಿಕೆ ಇಟ್ಟುಕೊಂಡಿತ್ತು. ರಾಜನೇ, ನೀವು ಹಸಿದಿದ್ದರೆ ನನ್ನನ್ನು ತಿನ್ನಿ ಎಂದು ಹೇಳಿತು. ನರಿಯ ಮಾತಿಗೆ ಬಿದ್ದು ಸಿಂಹವು ಒಂಟೆಯನ್ನು ಕೊಂದಿತು. ನಂಬಿಕೆಯ ಹಿಂದೆ ದ್ರೋಹ ಅಡಗಿತ್ತು. ಒಂಟೆಯ ಜೀವನ ದುಃಖಕರವಾಗಿ ಅಂತ್ಯವಾಯಿತು. ಪಾಠ: ಸುಳ್ಳು ಸ್ನೇಹಿತರನ್ನು ನಂಬಬೇಡಿ. ಯೋಚಿಸಿ, ನಂತರವೇ ಯಾರನ್ನಾದರೂ ನಂಬಿ. ಒಂದು ಮರದ ಮೇಲಿರುವ ಗೂಡಿನಲ್ಲಿ ಕಾಗೆ ತನ್ನ ಮೊಟ್ಟೆಗಳ ಜೊತೆ ಸಂತೋಷವಾಗಿ ಬದುಕುತ್ತಿತ್ತು. ಅದು ತನ್ನ ಮಕ್ಕಳಿಗಾಗಿ ಕನಸು ಕಾಣುತ್ತಿತ್ತು. ಒಂದು ದಿನ ಹಾವು ಮರದ ಮೇಲೆ ಹತ್ತಿ ಗೂಡಿನತ್ತ ಬಂತು. ಕಾಗೆ ಭಯದಿಂದ ನೋಡುತ್ತಿತ್ತು, ಆದರೆ ಏನೂ ಮಾಡಲಾಗಲಿಲ್ಲ. ಹಾವು ಕಾಗೆಯ ಎಲ್ಲ ಮೊಟ್ಟೆಗಳನ್ನು ತಿಂದಿತು. ಕಾಗೆ ದುಃಖದಿಂದ ಕಣ್ಣೀರು ಹಾಕುತ್ತಾ ನೋವಿನಲ್ಲಿ ಮುಳುಗಿತು. ಆಗ ಕಾಗೆಗೆ ಒಂದು ಬುದ್ಧಿಯ ಯೋಚನೆ ಬಂದಿತು. ಬಲದಿಂದಲ್ಲ, ಬುದ್ಧಿಯಿಂದ ಹಾವನ್ನು ಸೋಲಿಸಬೇಕು ಎಂದು ನಿರ್ಧರಿಸಿತು. ಕಾಗೆ ಅರಮನೆ ಬಳಿಯಿಂದ ಒಂದು ಚಿನ್ನದ ಹಾರವನ್ನು ಕದ್ದಿತು. ಅದು ಅದನ್ನು ಬಾಯಿಯಲ್ಲಿ ಹಿಡಿದು ವೇಗವಾಗಿ ಹಾರಿತು. ಕಾಗೆ ಹಾರವನ್ನು ಹಾವಿನ ಗುಹೆಗೆ ಬಿಟ್ಟಿತು. ಸ್ವಲ್ಪ ಹೊತ್ತಿನಲ್ಲಿ ಸೈನಿಕರು ಅದನ್ನು ಹುಡುಕುತ್ತಾ ಅಲ್ಲಿ ಬಂದರು. ಸೈನಿಕರು ಹಾರವನ್ನು ತೆಗೆದುಕೊಳ್ಳುವಾಗ ಹಾವನ್ನು ಕೊಂದರು. ಹೀಗೆ ಕಾಗೆಯ ಬುದ್ಧಿಯಿಂದ ಶತ್ರುವಿನ ಅಂತ್ಯವಾಯಿತು. ಪಾಠ: ಬಲಕ್ಕಿಂತ ಬುದ್ಧಿ ದೊಡ್ಡದು. ಚಾಣಾಕ್ಷತೆ ಇದ್ದರೆ ಯಾವ ಸಮಸ್ಯೆಯನ್ನು ಪರಿಹರಿಸಬಹುದು. ಒಂದು ದಿನ ಹಸಿದ ನಾಯಿಗೆ ಒಂದು ಎಲುಬು ಸಿಕ್ತು. ಅದು ತುಂಬ ಸಂತೋಷದಿಂದ ಅದನ್ನು ಬಾಯಿಯಲ್ಲಿ ಹಿಡಿದುಕೊಂಡಿತು. ನಾಯಿ ಒಂದು ಸೇತುವೆಯ ಮೇಲೆ ನಡೆದುಕೊಂಡು ಹೋಗುತ್ತಿತ್ತು. ಅದರ ಕೆಳಗೆ ನೀರು ಹರಿಯುತ್ತಿತ್ತು. ಅದು ನೀರಿನಲ್ಲಿ ನೋಡಿದಾಗ ಇನ್ನೊಂದು ನಾಯಿ ದೊಡ್ಡ ಎಲುಬಿನ ಜೊತೆ ಕಾಣಿಸ್ತು ಎಂದು ಭಾವಿಸಿತು. ನಾಯಿ ಲೋಭಕ್ಕೆ ಒಳಗಾಯಿತು. ಆ ದೊಡ್ಡ ಎಲುಬನ್ನು ತೆಗೆದುಕೊಳ್ಳಬೇಕು ಎಂದು ಯೋಚಿಸಿತು. ನಾಯಿ ದುಃಖದಿಂದ ನೀರನ್ನು ನೋಡಿತು. ಲೋಭದಿಂದ ತನ್ನದ್ದನ್ನೇ ಕಳೆದುಕೊಂಡಿದ್ದೇನೆ ಎಂದು ಅರಿತುಕೊಂಡಿತು. ಪಾಠ: ಲೋಭ ಮಾಡಿದರೆ ನಷ್ಟ ಖಚಿತ. ನಮ್ಮ ಬಳಿ ಇರುವುದರಲ್ಲಿ ಸಂತೋಷವಾಗಿರಬೇಕು. ಒಂದು ಸುಂದರವಾದ ಕಾಡಿನಲ್ಲಿ ಪಾರಿವಾಳಗಳ ಗುಂಪು ಸಂತೋಷವಾಗಿ ಬದುಕುತ್ತಿತ್ತು. ಅವುಗಳು ಸದಾ ಒಟ್ಟಾಗಿ ಹಾರುತ್ತಾ ಸಂತೋಷ ಹಂಚಿಕೊಳ್ಳುತ್ತಿದ್ದರು. ಒಬ್ಬ ಬೇಟೆಗಾರ ಕಾಡಿಗೆ ಬಂದು ಬಲೆಯನ್ನು ಹಾಕಿ ಧಾನ್ಯವನ್ನು ಚೆಲ್ಲಿದನು. ಅವನು ಮರದ ಹಿಂದೆ ಅಡಗಿ ಕಾಯುತ್ತಾ ಇದ್ದನು. ಆ ಧಾನ್ಯವನ್ನು ನೋಡಿದ ಪಾರಿವಾಳಗಳು ಕೆಳಗೆ ಇಳಿದವು. ಆದರೆ ತಕ್ಷಣವೇ ಅವು ಬಲೆಗೆ ಸಿಕ್ಕಿಬಿದ್ದವು. ಎಲ್ಲವೂ ಭಯದಿಂದ ಕಳವಳಗೊಂಡವು. ಆಗ ಒಂದು ನಾಯಕ ಪಾರಿವಾಳ ಹೇಳಿತು, ಭಯಪಡುವ ಅಗತ್ಯವಿಲ್ಲ, ನಾವು ಒಟ್ಟಾಗಿ ಪ್ರಯತ್ನಿಸಿದರೆ ತಪ್ಪಿಸಿಕೊಳ್ಳಬಹುದು ಎಂದು. ಎಲ್ಲ ಪಾರಿವಾಳಗಳು ಒಟ್ಟಾಗಿ ರೆಕ್ಕೆ ಬೀಸಿ ಬಲೆಯನ್ನು ಕೂಡ ತೆಗೆದುಕೊಂಡು ಆಕಾಶಕ್ಕೆ ಹಾರಿದವು. ಏಕತೆ ಅವರ ಶಕ್ತಿಯಾಯಿತು. ಒಂದು ಕತ್ತಲೆಯ ಕಾಡಿನಲ್ಲಿ ಒಂದು ಹಸಿದ ನರಿ ಆಹಾರಕ್ಕಾಗಿ ಅಲೆದಾಡುತ್ತಿತ್ತು. ಅದು ತುಂಬಾ ಹಸಿವಿನಿಂದ ನರಳುತ್ತಿತ್ತು. ಆಹಾರಕ್ಕಾಗಿ ನರಿ ಒಂದು ಗ್ರಾಮಕ್ಕೆ ಬಂತು. ಆದರೆ ನಾಯಿಗಳು ಅದನ್ನು ನೋಡಿ ಬೆನ್ನಟ್ಟಲು ಆರಂಭಿಸಿದವು. ಭಯದಿಂದ ಓಡುತ್ತಿದ್ದ ನರಿ ಒಂದು ನೀಲಿ ಬಣ್ಣದ ಡ್ರಮ್ಗೆ ಬಿದ್ದು ಹೋಯಿತು. ಕ್ಷಣದಲ್ಲಿ ಅದರ ದೇಹವೇ ಬಣ್ಣ ಬದಲಾಯಿತು. ನರಿ ಈಗ ನೀಲಿ ಬಣ್ಣದಲ್ಲಿ ಕಾಣಿಸಿಕೊಂಡಿತು. ಕಾಡಿನ ಪ್ರಾಣಿಗಳು ಅದನ್ನು ನೋಡಿ ಆಶ್ಚರ್ಯದಿಂದ ಹೆದರಿದವು. ನರಿ ತನ್ನನ್ನು ವಿಶೇಷ ಪ್ರಾಣಿ ಎಂದು ಹೇಳಿ ರಾಜನಾಗಿ ನಟಿಸಿತು. ಎಲ್ಲ ಪ್ರಾಣಿಗಳು ಅದನ್ನು ನಂಬಿ ಗೌರವ ನೀಡಿದವು. ಒಂದು ರಾತ್ರಿ ನರಿ ತನ್ನ ಸ್ವಭಾವವನ್ನು ಮರೆತಿತು. ಅದು ಜೋರಾಗಿ ಹಾವಳಿ ಹಾಕಿತು. ಸತ್ಯ ಹೊರಬಂತು. ಪ್ರಾಣಿಗಳು ಸತ್ಯ ತಿಳಿದು ಕೋಪಗೊಂಡವು. ಅವು ನರಿಯನ್ನು ದಂಡಿಸಿದವು. ಮೋಸ ಮಾಡಿದವರಿಗೆ ಇದು ಅಂತ್ಯ. ಪಾಠ: ನಾವು ಯಾರು ಎಂದು ಮರೆತು ನಾಟಕ ಮಾಡಬಾರದು. ಸತ್ಯ ಯಾವಾಗಲೂ ಹೊರಬರುತ್ತದೆ. ವಿಡಿಯೋ ಇಷ್ಟವಾದರೆ ಲೈಕ್, ಶೇರ್ ಮತ್ತು ಇನ್ನಷ್ಟು ಕಥೆಗಳಿಗಾಗಿ ನಮ್ಮ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡೋದನ್ನು ಮರೆಯಬೇಡಿ.